ಹಲೋ ನನ್ನ ಪ್ರೀತಿಯ ಸೂಪರ್ ಸ್ಟಾರ್ಸ್, ಸ್ಮಾರ್ಟ್ ಲೈಫ್ ಕನ್ನಡಕ್ಕೆ ನಿಮ್ಗೆಲ್ಲ ಸ್ವಾಗತ. ಈ ಮಾತಿನೊಂದಿಗೆ ಶುರು ಮಾಡೋಣ. ಯಾಕಂದ್ರೆ ನಿಜವಾಗ್ಲೂ ನಿಮ್ಮ ಕ್ರಿಯೇಟಿವಿಟಿಯೇ ಇಲ್ಲಿ ಮ್ಯಾಟರ್ ಆಗೋದು. ಅಯ್ಯೋ, ಮನೆ ತುಂಬಾ ಕಿರಿದಾಗಿದೆ, ಸಾಮಾನೆಲ್ಲ ತುಂಬಿ ಹೋಗಿದೆ ಅಂತ ನಾವೆಲ್ಲ ಅನುಭವಿಸಿರ್ತೀವಲ್ವಾ. ಆದ್ರೆ ನಿಮ್ಮ ಮನೆ ದೊಡ್ಡದಾಗಿ ಕಾಣೋಕೆ ನಿಜವಾಗ್ಲೂ ಜಾಸ್ತಿ ಜಾಗ ಬೇಕಾಗಿಲ್ಲ. ಕೆಲವು ಸ್ಮಾರ್ಟ್ ಐಡಿಯಾಗಳು ಇದ್ರೆ ಸಾಕು, ಅದರಿಂದ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ. ಬನ್ನಿ ನೋಡೋಣ. ಇವತ್ತು ನಿಮ್ಮ ಪುಟ್ಟ ಮನೆನ ಅರಮನೆ ತರ ಮಾಡಕ್ಕೆ ನಾನು 3 ಸೀಕ್ರೆಟ್ ಟಿಪ್ಸ್ ಹೇಳ್ತೀನಿ. ನಮ್ಮ ಮೊದಲನೇ ಹ್ಯಾಕ್ಗೆ ಹೋಗೋಣ. ಇದು ತುಂಬಾ ಸಿಂಪಲ್ ಆದರೂ ಸಖತ್ ಪವರ್ಫುಲ್. ಜಸ್ಟ್ ಒಂದು ದೊಡ್ಡ ಕನ್ನಡಿನ ತಗೊಂಡು ನಿಮ್ಮ ಹಾಲ್ ಅಥವಾ ಬೆಡ್ರೂಮ್ ಗೋಡೆ ಮೇಲೆ ಹಾಕಿ ಅಷ್ಟೇ. ಆ ರಿಫ್ಲೆಕ್ಷನ್ನಿಂದ ರೂಮ್ ಡಬಲ್ ಸೈಜ್ ದೊಡ್ಡದಾಗಿ ಕಾಣುತ್ತೆ. ದೊಡ್ಡ ಫ್ಯಾನ್ಸಿ ಹೋಟೆಲ್ಗಳು ಕೂಡ ಸ್ಪೇಸ್ ಜಾಸ್ತಿ ಕಾಣೋಕೆ ಇದೇ ಟ್ರಿಕ್ ಬಳಸೋದು. ನಮ್ಮ ಎರಡನೇ ಹ್ಯಾಕ್ ಬಣ್ಣಗಳ ಆಟ. ಸೊ ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ. ನಮಗೆ ಡಾರ್ಕ್ ಪೇಂಟ್ ಇಷ್ಟ ಆಗ್ಬೋದು, ಆದ್ರೆ ಸಂಗಮನೆಗೆ ಕ್ರೀಮ್ ಅಥವಾ ವೈಟ್ ತರ ಲೈಟ್ ಕಲರ್ಸ್ ಬೆಸ್ಟ್. ಇನ್ನೊಂದು ಎಕ್ಸ್ಟ್ರಾ ಟಿಪ್, ನಿಮ್ಮ ಕರ್ಟನ್ಸ್ ಗೋಡೆ ಕಲರ್ಗೆ ಮ್ಯಾಚ್ ಆದ್ರೆ ಜಾಗ ಇನ್ನೂ ವಿಶಾಲವಾಗಿ ಕಾಣುತ್ತೆ. ಮತ್ತು ಇದು ನಮ್ಮ ಮೂರನೇ ಪಾಯಿಂಟ್ಗೆ ಕರೆಕ್ಟಾಗಿ ಹೊಂದುತ್ತೆ, ಸರಿಯಾದ ಫರ್ನಿಚರ್ ಚೂಸ್ ಮಾಡೋದು. ಫರ್ನಿಚರ್ ಕೊಂಡ್ಕೋವಾಗ ನೆಲಕ್ಕೆ ಪೂರ್ತಿಯಾಗಿ ಅಂಟ್ಕೊಂಡಿರೋ ಸೋಫಾ ಅಥವಾ ಬೆಡ್ಗಳನ್ನ ಅವಾಯ್ಡ್ ಮಾಡಿ. ಅದರ ಬದಲು ಈ ಥರ ಕಾಲ್ಗಳು ಎತ್ತರ ಇರೋ ಫರ್ನಿಚರ್ ಆಯ್ಕೆ ಮಾಡಿ. ಇದು ಸಿಂಪಲ್ ಆದ್ರೂ ಎಫೆಕ್ಟಿವ್. ಯಾಕಂದ್ರೆ ನೆಲ ಜಾಸ್ತಿ ಕಾಣಿಸ್ತಾ ಇದ್ರೆ ಪೂರ್ತಿ ರೂಮ್ ದೊಡ್ಡದಾಗಿ ಓಪನ್ ಆಗಿ ಫೀಲ್ ಆಗುತ್ತೆ. ಟೇಬಲ್ ಮೇಲೆಲ್ಲ ವಸ್ತುಗಳನ್ನ ತುಂಬೋ ಬದಲು ಗೋಡೆ ಮೇಲೆ ಶೆಲ್ಫ್ ಹಾಕಿ. ನೆಲ ಖಾಲಿ ಇದ್ರೆ ಜಾಗ ದೊಡ್ಡದಾಗಿ ಕಾಣುತ್ತೆ. ನಿಮ್ಗೋಸ್ಕರ ನನ್ನ ಹತ್ರ ಒಂದು ಫೈನಲ್ ಸೀಕ್ರೆಟ್ ಟಿಪ್ ಇದೆ. ಇದು ನಿಜವಾಗ್ಲೂ ಒಂದು ಗೇಮ್ ಚೇಂಜರ್. ಕರ್ಟನ್ಗಳನ್ನ ಕಿಟಕಿ ಮೇಲಿಂದ ಹಾಕಬೇಡಿ. ಅದನ್ನ ಸೀಲಿಂಗ್ನಿಂದ ಶುರು ಮಾಡಿ ಪೂರ್ತಿ ನೆಲದವರೆಗೂ ಹಾಕಿ. ಹೀಗೆ ಮಾಡಿದ್ರೆ ರೂಮಿನ ಎತ್ತರ ಜಾಸ್ತಿ ಅನ್ಸುತ್ತೆ, ಜೊತೆಗೆ ಮನೆಗೆ ಒಂದು ಲಕ್ಸುರಿ ಟಚ್ ಸಿಗುತ್ತೆ. ನೆನ್ಪಿಟ್ಕೊಳ್ಳಿ, ಮನೆ ದೊಡ್ಡದಾಗಿ ಕಾಣಿಸೋದು ನಮ್ಮ ಐಡಿಯಾಗಳ ಸ್ಮಾರ್ಟ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ನಮ್ಮ ಸೂಪರ್ ಸ್ಟಾರ್ಸ್ ಸ್ಮಾರ್ಟ್ ಆಗಿರೋದ್ರ ಜೊತೆಗೆ ಹೆಲ್ದಿಯಾಗೂ ಇರಬೇಕು ಅಲ್ವಾ? ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಚೆನ್ನಾಗಿ ನಿದ್ದೆ ಬರೋಕೆ 3 ಸಿಂಪಲ್ ಟಿಪ್ಸ್ ಹೇಳ್ತೀನಿ. ಒಳ್ಳೆ ನಿದ್ದೆನೇ ಸ್ಮಾರ್ಟ್ ಕೆಲ್ಸಕ್ಕೆ ಪವರ್. ಸೊ ಅದನ್ನ ಮಿಸ್ ಮಾಡ್ಕೋಬೇಡಿ. ಈ ಟಿಪ್ಸ್ ಇಷ್ಟ ಆದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಟಾಟಾ.